ಆಟೋಗಳಿಗೆ ಬಿಸ್ನೆಸ್ಸೇ ಇಲ್ಲ, ನೀವು ನೋಡಿದ್ರೆ ಬಿಸ್ನೆಸ್ ಮಾಡ್ತಿದ್ದೀರಾ, ಹೆಂಗೆ ತುಂಬ ಜನ ನೋಡಿದ್ರೆ ಬಿಸ್ನೆಸ್ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಏನೇನೋ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ತುಂಬ ಜನ ನನಗೆ ಕಮೆಂಟ್ ಹಾಕ್ತಿದ್ರೆ, ಅದ್ರ ಜೊತೆಗೆ DM ಮತ್ತು ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಮಾಡ್ತಿದ್ದೀರಾ, ಕಾಲು ಮಾಡ್ತಾ ಇದ್ದೀರಾ. ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ರಿ, ನಾನು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕಾಲ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ನಾನು ಕೂಡ ಆಟೋ ಓಡಿಸ್ಕೊಂಡು ಜೀವನ ಮಾಡೋದ್ರಿಂದಾಗಿ ಕಾಲ್ನ ಎತ್ತಕ್ಕಾಗೋದಿಲ್ಲ. ತುಂಬ ರಿಯರ್ ಕೇಸಲ್ಲಿ ಮಾತ್ರ ನಾನು ಕಾಲ್ ಎತ್ತಕ್ಕಾಗೋದು. ಹಾಗಾಗಿ ದಯವಿಟ್ಟು ಕಾಲ್ ಮಾಡೋಕ್ಕೆ ಹೋಗಬೇಡಿ. ದಿನಕ್ಕೆ ಒಂದು 100ರಿಂದ 120 ಕಾಲ್ವರೆಗೂ ಬರುತ್ತೆ. ಅದೇ ಅಷ್ಟೇನೆ ಅದ್ರ ಜೊತೆಗೆ ಇದು ಕೂಡ ಬರುತ್ತೆ, ವಾಟ್ಸಪ್ ಮೆಸೇಜ್ ಆಯಿತಾ. ಸೊ ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ. ನಾನು 24 ಅವರ್ ಒಳಗಡೆ ನಿಮಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಯಾವಾಗ ಫ್ರೀ ಇರ್ತೀನಿ ಆ ಟೈಮಲ್ಲಿ ನಾನು ರಿಪ್ಲೈ ಮಾಡೋವಂಥದ್ದು. ಹಾಗೆ ಸ್ನೇಹಿತರೆ, ತುಂಬ ಜನ ಕೇಳ್ತಿದ್ರೆ ಬಿಸ್ನೆಸ್ ಆಗುತ್ತಾ ಬಿಸ್ನೆಸ್ ಇಲ್ವಾ ಅಂತ ಅಂದ್ಬಿಟ್ಟು. ಬನ್ನಿ ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ಮಾತಾಡೋಣ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಬಾಲಕೃಷ್ಣ. ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಬೇಗ ಶುರು ಮಾಡುವ. ಮೊದಲನೇದಾಗಿ ಹೇಳಬೇಕು ಅಂತಂದರೆ, ಬೆಂಗಳೂರಲ್ಲಿ ಯಾರೆಲ್ಲ ಆಟೋ ಓಡಿಸ್ತಾರೆ ಯಾರಿಗೂ ಬಿಸ್ನೆಸ್ ಇಲ್ಲ, ನಾನು ಒಬ್ಬನಿಗೆ ಬಿಟ್ರೆ. ಡೈರೆಕ್ಟಾಗಿ ಪಾಯಿಂಟಿಗೆ ಬರ್ತಾ ಇದ್ದೀನಿ. ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂದರೆ 2 ಲಕ್ಷ ಆಟೋ ಬೆಂಗಳೂರಲ್ಲಿದೆ. ಬಟ್ ಏನಂತಂದರೆ ನಂದು 2 ಲಕ್ಷದೇ ಆಟೋ ಅಂತ ಇಟ್ಕೊಳ್ಳಿ, ಆಯಿತಾ. ನನ್ನ ಆಟೋಗೆ ಮಾತ್ರ ಬಿಸ್ನೆಸ್ ಇದೆ, ನನ್ನೊಬ್ಬನಿಗೆ ಮಾತ್ರ ಬಿಸ್ನೆಸ್ ಇದೆ, ಮಿಕ್ಕಿದೆ ಯಾರಿಗೂ ಬಿಸ್ನೆಸ್ ಇಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಅವ್ರ ಮೈಂಡ್ ಹಂಗೆ ಮಾಡ್ಕೊಬಿಟ್ಟಿದ್ದಾರೆ, ಆಯಿತಾ. ಬಿಸ್ನೆಸ್ ಇಲ್ಲ ಗುರು, ಯಾರನ್ನ ಅಲ್ಲಿ ಹೋಯ್ತಾರೆ, ಯಾರು ಇಲ್ಲಿ ಹೋಯ್ತಾರೆ, ನನ್ನ ಯಾರು ಕೋರಮಂಗಲ ಬಿಟ್ಟು ಹೋಯ್ತಾರೆ, ಯಾರು ಇಂದಿರಾನಗರ ಬಿಟ್ಟು ಹೋಯ್ತಾರೆ, ಸಾಕು ನಮ್ಗೆ ಇಲ್ಲಿಲ್ಲೇ ನಡೆದ್ರೆ ಸಾಕು. 30 ಎಕ್ಸ್ಟ್ರಾ ಕೊಟ್ಟರೆ ಹೋಯ್ತೀವಿ, ಎಕ್ಸ್ಟ್ರಾನೇ ಬರಬೇಕು, ಎಕ್ಸ್ಟ್ರಾ ಬಂದರೆ ಮಾತ್ರ ನಾನು ಹೋಯ್ತೀನಿ ಅನ್ನೋ ಒಂದು ಮೈಂಡಿಗೆ ಹಾಕ್ಕೊಬಿಟ್ಟಿದ್ದಾರೆ, ಆಯಿತಾ. ತುಂಬ ಜನಕ್ಕೆ ಯಾರಾದರೂ ಬಂದರೆ ಎಕ್ಸ್ಟ್ರಾ ಕೊಟ್ಟರೆ ಹೋಗೋಣ ಅಂತ. ಇವಾಗ ನಾವು ಬಿಸ್ನೆಸ್ ಇಲ್ಲ ಅಂತಂದರೆ ಇಲ್ಲ, ಇದೆ ಅಂತಂದರೆ ಇದೆ. ಇಲ್ಲಿ ನಾವು ಏನು ಮೇನ್ ಪಾಯಿಂಟ್ ಏನಪ್ಪ ಅಂತಂದರೆ, ಸ್ವಲ್ಪ ಟೀ ಹರ್ಕೊಂಡು ದುಡಿಬೇಕಾಗುತ್ತೆ, ಸಿಕ್ಕಿದ ಬಾಡಿಗೆನ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ಬೆಂಗಳೂರಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಯ್ತೀನಿ ಅಂದರೆ ಮ್ಯಾಕ್ಸಿಮಮ್ಮು 25ರಿಂದ 30 ಕಿಲೋಮೀಟ್ರ್ ಒಳಗೇನೆ ಇರೋದು. ಒಂದು ವೇಳೆ ಏನಾದರೂ ಎಲ್ಲೋ ಒಂದು ಕಡೆ ಹೊಂಟೋದ್ವಿ, ಒಳ್ಳೆ ಲಾಂಗ್ ಬಾಡಿಗೆ ಸಿಕ್ತು ಅಂದ್ಕೊಳ್ಳಿ, ಅದು ಫಸ್ಟೇ ಒಂದು 600-700 ರೂಪಾಯಿ ಬಾಡಿಗೆ ಇರುತ್ತೆ. ಅವ್ರು ಯೋಚನೆ ಮಾಡ್ತಿರ್ತಾರೆ, ಅಲ್ಲಿ ಗಂಟ ಹೋಗ್ಬೇಕಾ, ಅಲ್ಲಿಂದ ನಂಗೆ ಸಿಕ್ಕಿಲ್ಲ ಅಂತಂದರೆ ಅನ್ನೋ ಲೆಕ್ಕಾಚಾರದಲ್ಲಿ ಡ್ಯೂಟಿಗಳು ಮಾಡಲ್ಲ. ನಾನು ಕೋರಮಂಗಲದಿಂದ ಬೆಳಂದೂರ್ಗೆ ಹೋಗಲ್ಲ. ಬೆಳಂದೂರು ಬೆಳಂದೂರು ಅಂದರೆ ಫುಲ್ ಟ್ರಾಫಿಕ್ ಜಾಮು, ಹೋಗಲ್ಲ ನನ್ನ ಕಡೆಗೆ. ನಾನು ಈ ಕಡೆ ಹೋಗಲ್ಲ. ಹಿಂಗೆ ಮಾಡ್ಕೊಂಡು ಏನು ಮಾಡ್ತಾರೆ, ಯಾರು ಡ್ಯೂಟಿ ಮಾಡಲ್ಲ. ಹಂಗೆ ಟೈಮು ಪಾಸ್ ಆಗ್ತಾ ಇರುತ್ತೆ, ಅಲ್ಲೇ ಕುತ್ಕೊಂಡು ನೋಡ್ತಿರ್ತಾರೆ, ಡ್ಯೂಟಿ ಬರ್ತಾ ಇರುತ್ತೆ, ಅದನ್ನ ನೋಡ್ತಾ ಇರ್ತಾರೆ, ಯಾವ್ದು ಡ್ಯೂಟಿ ಎತ್ಕೊಳ್ಳೋಣ ಬಿಡೋಣ ಯಾವುದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಅದೇನಾಗುತ್ತೆ, ಸಿಗೋ ಬಾಡಿಗೆನೇ ಎತ್ಕೊಳಲ್ಲ, ಅಲ್ಲಿಗೆ ಡ್ಯೂಟಿಗಳಾಗಲ್ಲ. ಮತ್ತು ಮೇಯ್ನ್ ಏನಪ್ಪ ಅಂತಂದರೆ, ಎಲ್ಲಿಗೆ ಸಿಗುತ್ತೆ, ಏನು ನಾವು ಟಾರ್ಗೆಟ್ನ ಫಿಕ್ಸ್ ಮಾಡಿರ್ತೀವಿ, ಆ ಟಾರ್ಗೆಟ್ ಆಗೋವರೆಗೂ ಸುತ್ತುತ್ತಾ ಇರಬೇಕು, ಸುತ್ತಿದ್ರೆ ಮಾತ್ರನೇ ಆಗುತ್ತೆ. ಸೊ ನಾನು ಅದೇ ಥರನೇ ಡ್ಯೂಟಿ ಮಾಡೋದು. ನಾನು ಅಲ್ಲಿಗೆ ಹೋಗಲ್ಲ, ಇಲ್ಲಿಗೆ ಹೋಗಲ್ಲ. ಟ್ರಾಫಿಕ್ ಇರೋ ಜಾಗಕ್ಕೆ ಹೋದರೆ ಏನು ಅಲ್ಲೇ ಹಂಗೆ ನಿಂತ್ಕೊಂಡಿರುತ್ತೆ, ಹೇಳಿ ನೀವೇ, ಪಾಸ್ ಆಗ್ತಾ ಇರುತ್ತೆ. ಮ್ಯಾಕ್ಸಿಮಮ್ ಅಂದರೆ ಎಷ್ಟಾಗ್ಬೋದ್ರೆ, ನಾನು ಹೇಳೋದಾದರೆ ಒಂದು 15-20 ನಿಮಿಷ ಎಕ್ಸ್ಟ್ರಾ ಆಗ್ಬೋದು. ಬಟ್ ಏನಂದರೆ ಕಸ್ಟಮರು 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ ಎಕ್ಸ್ಟ್ರಾ ಹಾಕಿರ್ತಾರೆ. ಕಸ್ಟಮರ್ಗೆ ಕೂಡ ಗೊತ್ತು, ಯಾಕಂದರೆ ಈ ಏರಿಯಾದಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತೆ, ಇವ್ರಿಗೂ ಹೋಗೋ ಟ್ರಾವೆಲ್ ಟೈಮಿಂಗ್ಸ್ ಅಂತ. ಕೆಲವೊಬ್ರು ಕಸ್ಟಮರ್ 15 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಹೋಗೋರು ಇದ್ದಾರೆ ಅಡಿಷ್ನಲ್ ಆಗಿ, ಅವ್ರಿಗೂ ಗೊತ್ತಿದೆ. ಆಲ್ಮೋಸ್ಟು ತುಂಬ ಆಟೋ ಡ್ರೈವರ್ಗಳಿಗೆಲ್ಲ ಗೊತ್ತಿರುತ್ತೆ. ಬಟ್ ಬಿಸ್ನೆಸ್ ಇಲ್ಲ ಯಾಕೆ ಅಂತ ಹೇಳೋದಂದರೆ, ಅವರು ಮೈಂಡಲ್ಲಿ ಹಾಕೋಬಿಟ್ಟಾರೆ ಬಿಸ್ನೆಸ್ ಇಲ್ಲ ಅಂತ. ಯಾವ ಥರ ಆಗ್ಬಿಟ್ಟಿದೆ ಅಂತಂದರೆ, ಒಂದು ರಜೆಗಳಾಗಲಿ ಇಲ್ಲ ಹಾಲಿಡೇಸ್ ಬರುತ್ತಲ್ವ, ಆ ಟೈಮಲ್ಲಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ವಲಸೆ ಬಂದಿರೋರೆ. ಹಂಗಿರ್ಬೇಕಾದ್ರೆ ಏನು ಮಾಡ್ತಾರೆ, ಈ ವಲಸೆ ಬಂದವರೆಲ್ಲ ಎಲ್ಲಿಗಾದ್ರೂ ಹೋಗ್ಬಿಡ್ತಾರೆ, ಟೂರ್ ಹೋಗೋದ, ಅವರು ಊರ ಕಡೆ ಹೋಗೋದ, ಎಲ್ಲ ಒಂದು ಕಡೆ ಹೊಂಟೋಯ್ತಾರೆ. ಆ ಟೈಮಲ್ಲಿ ಇವರು ನಮ್ಮ ಡ್ರೈವರ್ಗಳು ಆ ಟೈಮಲ್ಲಿ ಬಂದಿರ್ತಾರೆ, ಟ್ರಾಫಿಕ್ ಎಲ್ಲ ಇವತ್ತು ಫುಲ್ಲು ದುಡ್ದು ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು. ಆ ಟೈಮಲ್ಲಿ ಕಸ್ಟಮರ್ ಸಿಗಲ್ಲ. ಆ ಟೈಮಲ್ಲಿ ನಾವು ಇದನ್ನು ವೆಯ್ಟ್ ಮಾಡಬೇಕಾಗುತ್ತೆ, ಸಿಗೋ ಬಾಡಿಗೆನ ಹೊಡಿಬೇಕಾಗುತ್ತೆ. ಆ ಟೈಮಲ್ಲಿ ಕೂಡ ಚೂಸಿಂಗು, ಯಾವಾಗ ನಾವು ಚೂಸ್ ಮಾಡಿಕೊಂಡು ಬಾಡಿಗೆಗಳು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅಲ್ಲಿಗೆ ಯೋಚನೆ ಮಾಡಿ ಅಷ್ಟೇ, ಮುಗೀತು. ಚೂಸ್ ಮಾಡಬೇಕು, ಮಾಡಬಾರ್ದಂತ ನಾನು ಹೇಳ್ತಿಲ್ಲ. ನಮ್ದೊಂದು ಅಮೌಂಟ್ ಆಗೋವರೆಗೂ ಒಂದು ಟಾರ್ಗೆಟ್ ಇರ್ತೀವಿ. ಸಪೋಸ್ ಎಕ್ಸಾಂಪಲ್ 2000 ರೂಪಾಯಿ ನಾನು ಟಾರ್ಗೆಟ್ ಇಟ್ಕೊಂಡಿದ್ದೀನಿ. 1000, 1200 ಆಗೋವರೆಗೂ ಏನು ಮಾಡಬೇಕು,
ಸಿಕ್ಕಿದ ಬಾಡಿಗೆ ಹೊಡಿಬೇಕು. 1200 300 ದಾಟ್ತಿದ್ದಂಗೆ ಚೂಸ್ ಮಾಡ್ಕೊಂಡು ಡ್ಯೂಟಿ ಮಾಡಿ. ಆದಷ್ಟು ನಿಮ್ಮ ಮನೆ ಸರೌಂಡಿಂಗಲ್ಲಿರಿ. ಯಾವುದಾದ್ರೂ ಲಾಸ್ಟಲ್ಲಿ ನಮ್ಮ ಟಾರ್ಗೆಟ್ ಆಯಿತಾ, ಲಾಸ್ಟಲ್ಲಿ ನಮ್ಮ ಟಾರ್ಗೆಟ್ ಆಗೋಕ್ಕೆ ನಿಯರ್ ಬಂತ ಹಾಕ್ಕೊಂಡು ಸೀದಾ ಮನೆ ಕಡೆಗೆ ಬರ್ಬೋದು. ಸೊ ಈ ಥರ ಒಂದು ಯೋಚನೆ ಮಾಡಿಕೊಂಡು ಡ್ಯೂಟಿ ಮಾಡಿದ್ರೆ ಖಂಡಿತವಾಗ್ಲೂ ಬಿಸ್ನೆಸ್ ಇದೆ. ನಾನು ಈ ಏರಿಯಾ ಬಿಟ್ಟೆ ಹೋಗಲ್ಲ, ನನಗೆ ಇಷ್ಟರಲ್ಲೇ ಬೇಕು, ನಾನು ಇಷ್ಟು ಸಿಕ್ಕಿದ್ರೇ ಹೋಯ್ತೀನಿ ಅಂತಂದರೆ ಬಿಸ್ನೆಸ್ ಆಗಲ್ಲ ಅನ್ನೋದು ನನ್ನ ಅನಿಸಿಕೆ. ತುಂಬ ಜನ ನಾನು ಕಮೆಂಟ್ ಮಾಡ್ತಿರೋದು ಹಂಗೇನೆ, ಬಿಸ್ನೆಸ್ಸೇ ಇಲ್ಲ ಬಿಸ್ನೆಸ್ಸೇ ಇಲ್ಲ ಬಿಸ್ನೆಸ್ಸೇ ಇಲ್ಲ ಅಂತ. ಬಿಸ್ನೆಸ್ ಇದೆ, ಸಿಗೋ ಬಾಡಿಗೆ ಮಾಡಿದ್ರೆ ಮಾತ್ರ ಬಿಸ್ನೆಸ್ ಇದೆ. ಆಗಲೇ ಹೇಳ್ದಂಗೆ ನನ್ನ ಒಬ್ಬನಿಗೆ ಮಾತ್ರ ಬಿಸ್ನೆಸ್ ಇದೆ, ಇನ್ನು ಯಾರಿಗೂ ಬಿಸ್ನೆಸ್ ಇಲ್ಲ ಆಯಿತಾ. ಯಾಕೆ ಹೇಳಿ, ನನಗೆ ಗೊತ್ತಿದೆ ಎಷ್ಟು ಒದ್ದೆ ಆಗಿರ್ತದೆ. ಇವಾಗಂತೂ ಬಿಸಿಲು, ಕೆಳಗಡೆ ಇಷ್ಟಿಷ್ಟಪ್ಪ ಒಂದೊಂದು ಗುಳ್ಳೆದು ಬಿಟ್ಟಿರ್ತವೆ. ರೆಕ್ಸಿನ್ ಸೀಟಲ್ಲಿ ಕೂತು 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 ಆ ಕಷ್ಟ ನನಗೆ ಗೊತ್ತಿದೆ. ಬಟ್ ಏನಂತಂದರೆ ತುಂಬ ಜನಕ್ಕೆ ಆ ಕಷ್ಟ ಆಗಬಾರ್ದು. ಮೇಯ್ನಾಗಿ ಏನಪ್ಪ ಅಂತಂದರೆ ನಮ್ಮ ಡ್ರೈವಿಂಗ್ ಫೀಲ್ಡಲ್ಲಿರೋರು ಆಲ್ಮೋಸ್ಟು, ಎಲ್ಲರಿಗೂ ಹೇಳ್ತಿಲ್ಲ, ಆಲ್ಮೋಸ್ಟ್ ಸೋಂಬೇರಿಗಳು ಜಾಸ್ತಿ. ಬೆಂಗಳೂರಲ್ಲಿ ಬರೀ ಈ ಅಗ್ರಿಕೇಟರ್ ಕಂಪ್ನಿಯಲ್ಲೇ ಡಿಪೆಂಡ್ ಆಗಿ ದುಡಿಬೇಕಂತನೂ ಇಲ್ಲ. ಎಷ್ಟೋ ವಿಧಾನಗಳಿದ್ದಾವೆ, ಗೊತ್ತೂ ಇದೆ ಅವ್ರುಗಳಿಗೆ. ಈ ಆಟೋಯಿಂದನೇ ಈ ಓಲಾ ಊಬರ್ ರ್ಯಾಪಿಡೋ ಮಾಡ್ದೇನೆ, ಅಗ್ರಿಕೇಟರ್ ಕಂಪ್ನಿಗೆ ಅಟ್ಯಾಚ್ ಮಾಡ್ದೇನೆ 30-40 ಸಾವಿರ ರೂಪಾಯಿ ದುಡಿಬೋದು ಎಲ್ಲಿಗಾದ್ರೂ ಗಾಡಿನ ಆಟೋನ ಅಟ್ಯಾಚ್ ಮಾಡಿಕೊಂಡು. ಬಟ್ ಏನಂತಂದರೆ ಮಾಡೋದಿಲ್ಲ. ಯಾಕೇಳಿ, ಯಾರ್ರೀ ಹೋಯ್ತಾರೆ 7 ಗಂಟೆಗೆ, ಯಾರ್ರೀ ಹೋಯ್ತಾರೆ 6:30ಗೆ? ಹೋದ್ರೆ ಆಯ್ತದ? ನಮ್ಗೆ ಆಗಲ್ಲ ಸ್ವಾಮಿ. ಯಾರ್ರೀ ಹೋಯ್ತಾರೆ ಅಲ್ಲಿ ಕಾಯ್ಕೊಂಡು ಮತ್ತೆ ವಾಪಸ್ ಕರ್ಕೊಂಡೋಗಿ ಬಿಡೋದು? ಯಾರ್ರೀ ಮಾಡ್ತಾರೆ ಅಂತ. ಸೊ ಈ ಥರ ಮಾಡಿಕೊಂಡು ಬರೀ ಈ ಆನ್ಲೈನ್ ಅಗ್ರಿಕೇಟರ್ ಮೇಲೆ ಡಿಪೆಂಡ್ ಆಗಿ ತುಂಬ ಒಂಥರ ಒಂದು ದಿವಸ ಚೆನ್ನಾಗಿ ದುಡಿಯೋದು, ಒಂದು ದಿವಸ ದುಡಿದೇ ಇರೋದು. ಯಾವತ್ತು ಡ್ಯೂಟಿ ಇರುತ್ತೆ ಆ ದಿವಸ ಬರಲ್ಲ, ಯಾವತ್ತು ಡ್ಯೂಟಿ ಇರಲ್ಲ ಆ ದಿವಸ ಬರ್ತಾರೆ. ಮತ್ತೆ ಹೇಳೋದು ಡ್ಯೂಟಿಗಳಿಲ್ಲ ಅಂತ ಅಂದ್ಬಿಟ್ಟು. ಡ್ಯೂಟಿಗಳಿದ್ದಾವೆ, ಮಾಡೋನಿಗೆ ಡ್ಯೂಟಿ ಇದೆ, ಮಾಡದೇ ಇರೋನಿಗೆ ಡ್ಯೂಟಿ ಇಲ್ಲ. ಸೊ ಇಷ್ಟು ಹೇಳ್ಬೇಕಿತ್ತು. ಹಾಗೆ ನೀವು ಕೂಡ ಯೋಚನೆ ಮಾಡಿ, ಇದೊಂದೇ ಫೀಲ್ಡ್ ಅಂತಲ್ಲ, ಎಲ್ಲ ಫೀಲ್ಡಲ್ಲೂ ಅಷ್ಟೇನೆ ಆಯ್ತಾ. ಇವಾಗ ಎಕ್ಸಾಂಪಲ್ ಯಾರ ಹತ್ರ ಆದ್ರೂ ಕೆಲ್ಸಕ್ಕೆ ಹೋಗ್ತೀರಿ, ಅಲ್ಲಿ ಹೋದ್ಮೇಲೆ ಡೈಲಿ ಹೋಗ್ಬೇಕಾಗುತ್ತೆ. ಇವಾಗ ಮಂಡೇ ಟು ಫ್ರೈಡೆ ಅಂದರೆ ಮಂಡೆಯಿಂದ ಫ್ರೈಡೆ ಮಂಡೇ ಟು ಸ್ಯಾಟರ್ಡೆ ಅಂತಂದರೆ ಮಂಡೇ ಟು ಸ್ಯಾಟರ್ಡೆ ಹೋಗ್ಲೇಬೇಕು. ನೀವೊಂದು 2 ದಿನ 3 ದಿನ ರಜಾ ಹಾಕಿದ್ರೆ, ಏನೋ ಎಮರ್ಜೆನ್ಸಿ ಇತ್ತು ಅಂದರೆ ರಜಾ ಕೊಡ್ತಾರೆ. ನೀವು ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ನೀವು ನಾನು ಬರೋದಿಲ್ಲ, ನನಗೆ ರಜಾ ಬೇಕೇ ಬೇಕು ಅಂತ ಅಂದರೆ ಎಲ್ಲಿಂದ? ಅವರು ನೋಡೋಷ್ಟು ನೋಡ್ತಾರೆ, ಆಮೇಲೆ ಒದ್ದು ಓಡಿಸ್ತಾರೆ ಅಲ್ವಾ. ಅದೇ ಥರನೇ ಈ ಫೀಲ್ಡು ಅಷ್ಟೇನೆ. ಇದು ಸ್ವಂತ, ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಬೇಕಾದಾಗ ಬರೋದು ಬಿಟ್ಟಾಗಿ ಬಿಡೋದು. ಮೇಯ್ನಾಗಿ ಏನಿದೆ, ಸ್ವಲ್ಪ ತುಂಬ ಯಂಗಲ್ಲಿರೋರೆಲ್ಲ ಏನು ಮಾಡ್ತಾರೆ, ಇದಕ್ಕೆ ಹೋಗ್ಬಿಡೋದು, ಟೂರ್ ಹೊಡ್ಕೊಂಡು ಆರಾಮಾಗಿ ಅಲ್ಲಿ ಇಲ್ಲಿ ಕಮಿಟ್ಮೆಂಟ್ ಮಾಡಿಕೊಂಡು ಫಿಲಮ್ ಮಾಡ್ಕೊಂಡು ಇದನ್ನು ಕ್ರಿಕೆಟ್ ಆಡ್ಕೊಂಡು ಇದ್ರಲ್ಲಿ ಟೈಮ್ ಪಾಸು. ಇನ್ನು ಸ್ವಲ್ಪ ಇದರಲ್ಲಿರೋರು ಮಿಡ್ ಏಜಲ್ಲಿ ಅವ್ರೇನು ಮಾಡ್ತಾರೆ, ಮನೆಯಲ್ಲಿ ಇತ್ಕೊಂಡು ಟಿ ವಿ ನೋಡ್ಕೊಂಡು ಫಿಲಮ್ ಹಾಕ್ಕೊಂಡು ನೋಡ್ಕೊಂಡು ಆರಾಮಾಗಿರ್ತಾರೆ. ಯಾವಾಗ ಕಮಿಟ್ಮೆಂಟ್ ಇರುತ್ತೆ ಅವಾಗ ಓಡ್ ಬರ್ತಾರೆ. ಇನ್ನು ಸ್ವಲ್ಪ ಕಮಿಟ್ಮೆಂಟ್ ಇರೋರು ನೋಡ್ಕೊಂಡು ಗಾಡಿನ ಓಡಿಸ್ತಾರೆ, ಅಯ್ಯೋ ಮಾಡಲೇಬೇಕು, ನಮ್ಮ ಜೀವನ ನಡಿಲೇಬೇಕು ಅಂತ. ಅವ್ರಿಗೆಲ್ಲ ದುಡಿಮೆ ಇದೆ. ನನ್ನಂಥವ್ರು ನಮಗೆಲ್ಲ ಅರ್ಧೋಯ್ತಿರ್ತದೆ ಗುರು. ಡೈರೆಕ್ಟಾಗಿ ಹೇಳ್ಬೇಕು ಅಂದರೆ ಯಾವ ಮಟ್ಟಿಗಿರುತ್ತೆ ನಮ್ಮ ಪರಿಸ್ಥಿತಿ ಅಂತಂದರೆ, ಓಪನ್ ಆಗೇ ಹೇಳ್ಬೇಕು ಅಂತಂದರೆ ಕೆಟ್ಟದಾಗೆ ಹೇಳ್ಬೇಕಾಗುತ್ತೆ. ಆವಾಗಲೇ ಒಂದು ಸ್ವಲ್ಪ ಅರ್ಥ ಆಗೋದು. ನಾನು ಅದನ್ನು ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಸೋದು ಸ್ವಲ್ಪ ಕಷ್ಟನೇ, ಸರಿನಾ? ಆ ಮಟ್ಟಕ್ಕೆ ಅಂಡು ಅರಿತಾ ಇರ್ತದೆ, ಆ ಥರ ಪರಿಸ್ಥಿತಿ. ಆಮೇಲೆ ಇನ್ನು ಕೆಲವೊಬ್ರು ಇರ್ತಾರೆ, ಅವರು ಇಷ್ಟೇ ಮಾಡೋದು, ಅವ್ರಿಗೆಲ್ಲ ಒಂದು ಶಿಸ್ತುಬದ್ಧ. ಹೆಂಗೆ ಅಂತಂದ್ರೆ ಒಂಥರ ಮಿಲ್ಟ್ರಿ ಸ್ಟೈಲ್ ಅವ್ರಿಗೆ. ಆ ದಿವಸ ಅವತ್ತು ಬರ್ತಾರೆ, ಇಷ್ಟೇ ಮಾಡ್ತಾರೆ, ಸೈಲೆಂಟಾಗಿ ಮಿಲ್ಟ್ರಿ ಸಿಸ್ಟಮಲ್ಲಿ ಹೋಗೋದು. ಅವ್ರಿಗೇನು ಗೊತ್ತು, ಅಲ್ಲಿ ಲಾಸ್ಟಲ್ಲಿ ಕಮಿಟ್ಮೆಂಟ್ ಇದ್ದಾಗ ಲಬ 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 ಅಂತ ಬಾಯಿ ಬಡ್ಕೊಂಡು ಇರೋರು ಇದ್ದಾರೆ. ಬಟ್ ಏನಂತಂದ್ರೆ ಅವರು ರೆಗ್ಯುಲರಾಗಿ ಬರ್ತಾರೆ, ಅವ್ರದ್ದೇನು ಕಂಪ್ಲೇಂಟ್ ಇಲ್ಲ, ನಮ್ಗೆ ಇಷ್ಟ ಆದರೆ ಸಾಕು ಅಂತ ಅಷ್ಟೇ ಕಮಿಟ್ಮೆಂಟ್ ಇಟ್ಕೊಂಡಿರ್ತಾರೆ. ಅದೇ ಯಾವಾಗಲೂ ಎಲ್ಲ ಈ ನಮ್ಮ ಆಟೋ ಫೀಲ್ಡಲ್ಲೇ ಮೇಯ್ನಾಗಿ, ಆಟೋ ಅಂತಲ್ಲ ಯಾವುದೋ ಒಂದು ಫೀಲ್ಡಲ್ಲಿ ಕೂಡ ಅಷ್ಟೇ, ಕೆಲಸ ಇನ್ನೊಬ್ರ ಹತ್ರ ಕೆಲಸ ಮಾಡೋದು ಬಿಟ್ರೆ ಈ ಒಂದು ಕೆಲಸ ಮಾಡ್ತಾರಲ್ವ, ಅವ್ರದ್ದೆಲ್ಲ ಮೇಯ್ನ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಟೈಮ್ ಕೊಡಲ್ಲ. ಅವ್ರು ಮಾಡೋ ಕೆಲಸಕ್ಕೆ ಶ್ರದ್ಧೆ ಭಕ್ತಿಯಿಂದ ಆ ಕೆಲಸಗಳನ್ನ ಮಾಡೋದಿಲ್ಲ, ಅಲ್ಲಿಗೆ ಲಾಸ್ ಆಗುತ್ತೆ. ಕೆಲವೊಬ್ರು ಚೆನ್ನಾಗಿ ಗಾಡಿಗಳನ್ನ ತಗೊಂಡಿರ್ತಾರೆ, ಸ್ಟಾರ್ಟಿಂಗಲ್ಲಿ ಒಂದು 3-4 ತಿಂಗಳು ಚೆನ್ನಾಗಿ ದುಡ್ದಾಕ್ಬಿಡ್ತಾರೆ, ಆಮೇಲೆ ಗಾಡಿಗಳನ್ನ ಉಳಿಸ್ಕೊಳಲ್ಲ.
ಅದಾದ್ಮೇಲೆ ಎಲ್ಲ ಬಾಡಿಗೆ ಗಾಡಿ ಇಸ್ಕೊಂಡು ಓಡಿಸೋದು, ಆ ಗಾಡಿಗೂ ಕರೆಕ್ಟಾಗಿ ಕಲೆಕ್ಷನ್ ಕಟ್ಟಲ್ಲ. ಅದಾದ್ಮೇಲೆ ಆ ಗಾಡಿ ಓನರ್ಗೆ ನೋಡೋಷ್ಟು ನೋಡ್ಬಿಟ್ಟು ಅವ್ರು ವಾಪಸ್ ಕಿತ್ಕೊಂಡು ಹೋಗೋದು, ಇದೆಲ್ಲ ಇದಾವೆ. ಸೊ ಹಿಂಗಿರೋದು ಬೇಕಾದ್ರೆ ನೀವೇ ಯೋಚನೆ ಮಾಡಿ ಯಾವ ಥರ ಬಿಸ್ನೆಸ್ ನಡೀತದೆ. ಇವಾಗ ನಾನು ಶ್ರಮ ಆಗ್ತಾ ಇದ್ದೀನಿ ಆಯ್ತಾ, ನನಗೆ ಬಿಸ್ನೆಸ್ ನಡೀತಾ ಇದೆ. ನಾನು ಬೆಳಗ್ಗೆ ಏನೇ ಆಗಲಿ ಅವತ್ತೊಂದು ದಿವಸ ಡ್ಯೂಟಿಗೆ ಹೋಗ್ಬೇಕು, ಸಿಕ್ಕಲಿ ಸಿಗದೆ ಇರಲಿ, ಎಷ್ಟಾನೋ ಆಗಲಿ, ನಂದು ಟಾರ್ಗೆಟ್ ಒಂದು ಇಟ್ಕೊಂಡು ಹೋಗಿರ್ತೀನಿ. ಬಟ್ ಏನಂತಂದರೆ ಆಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ನೋಡ್ತೀನಿ. ಆದರೆ ಏನಂತಂದರೆ ನಂದೇನು ಸಂಬಳ ಬರಬೇಕು ನಾರ್ಮಲ್ ಆಗಿ, ಆ ಸಂಬಳನ ನಾನು ಎತ್ಕೊಂಡು ಬಂದೇ ಬರ್ತೀನಿ. ನಾನು ಡ್ಯೂಟಿ ಮಾಡೋದು ಇದೇ ಥರನೇ. ಜೋಶಲ್ಲಿ ನಾನು ಬಂದ್ಬಿಟ್ಟೆ, ನಾನು ಮಾಡಿಬಿಟ್ಟೆ ಅಂತಂದರೆ ಏನೋ ಆಗ್ಬಿಡುತ್ತೆ, ಏನೋ ಮಾಡ್ಬಿಡ್ತೀನಿ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂದ್ಕೊಂಡ್ರೆ ಆಗಲ್ಲ ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಈ ಥರ ಸಿಚುವೇಶನ್ ಇದೆ, ಡ್ಯೂಟಿ ಮಾಡೋರಿಗೆ ಡ್ಯೂಟಿ ಇದೆ, ಡ್ಯೂಟಿ ಮಾಡದೇ ಇರೋರಿಗೆ ಇಲ್ಲ. ಅದು ಡಿಪೆಂಡ್ ಆನ್ ಒಬ್ಬೊಬ್ಬರಿಗೆ ಒಂದೊಂದು ದಿನ ಚೆನ್ನಾಗಿ ಸೆಟ್ ಆಗುತ್ತೆ, ಒಬ್ಬೊಬ್ಬರಿಗೆ ಡ್ಯೂಟಿ ಸೆಟ್ ಆಗಲ್ಲ. ಹಂಗಂತ ಅಂದ್ಬಿಟ್ಟು ನಾವು ಬಿಡೋಕ್ಕಾಗಲ್ಲ. ಇವತ್ತು ಸೆಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ನಾಳೆನೂ ಸೆಟ್ ಆಗಲ್ಲ ಅಂತಲ್ಲ ಅರ್ಥ. ನಾಳೆ ಚೆನ್ನಾಗಿ ಸೆಟ್ ಆಗ್ಬೋದು. ಇವತ್ತಿಂದ ದುಡಿಮೆ ಅರ್ಧಕ್ಕರ್ಧ ನಾವು ನಾಳೆ ದಿವಸ ಏನು ದುಡಿತೀವಿ ನೆಕ್ಸ್ಟ್ ಡೇ ಅಲ್ಲೇ ನಾವು ಬರೋವಂಥ ಚಾನ್ಸಸ್ ಕೂಡ ಇರುತ್ತೆ. ಆದರೆ ಅವತ್ತು ನಿಂತು ಡ್ಯೂಟಿ ಮಾಡಬೇಕಿರುವಂತಹ ಜವಾಬ್ದಾರಿ ನಮ್ಮದಾಗಿರುತ್ತೆ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಕೂಡ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.